ನಮಸ್ಕಾರ ಎಲ್ಲರಿಗೂ. ಸಕ್ಕರೆ ಬೆಲೆ ಗಗನಕ್ಕೆ. ಹಬ್ಬದ ಸೀಸನ್ನಲ್ಲಿ ಗ್ರಾಹಕರಿಗೆ ಕಹಿ ಶಾಕ್ ನೋಡ್ರಿ. ಕಬ್ಬಿನ ನಾಡು ಎಂದು ಹೆಸರಾದ ಕರ್ನಾಟಕದಲ್ಲಿ ಇವತ್ತು ಸಕ್ಕರೆ ಖರೀದಿಸುವುದು ಒಂದು ಗ್ರಾಹಕರಿಗೆ ಕಹಿ ಸುದ್ದಿ ಅನಿಸಬಹುದು. 1 kg ಸಕ್ಕರೆಗೆ 75 ರೂಪಾಯಿ ದಾಟಿದ್ದು, ಕೆಲವೆಡೆ ಮಾರುಕಟ್ಟೆಯಲ್ಲಿ 80 ರೂಪಾಯಿ ಕೂಡ ದಾಟೈತಿ ಅಂತ ಹೇಳ್ಬೋದು. ಒಂದು ತಿಂಗಳ ಹಿಂದೆ 45 ರಿಂದ 55 ರೂಪಾಯಿ ಇದ್ದ ಸಕ್ಕರೆ ಬೆಲೆ ಈಗ ಹಬ್ಬದ ಸೀಸನ್ನಲ್ಲಿ ದಿಢೀರ್ ಗಗನಕ್ಕೆ ಏರೈತೆ ಅಂತ ಹೇಳ್ಬೋದು ನೋಡ್ರಿ. ಸಕ್ಕರೆಯ ಬೆಲೆ ಜೊತೆಗೆ ಬೆಲ್ಲದ ಬೆಲೆಯೂ ಏರಿಕೆಯಾಗಿದ್ದು 70 ರೂಪಾಯಿಗೆ ಸುತ್ತಮುತ್ತಲ ಐತೆ ನೋಡ್ರಿ. ಹಬ್ಬದ ಸರಣಿ ಬಂದಾಗಲೇ ಈ ಹಠಾತ್ ಏರಿಕೆ ಆಗಿರುವುದರಿಂದ ಮಧ್ಯಮ ವರ್ಗದವರು ಅಂತಂದ್ರೆ ನಿಮ್ಮಂಥವ್ರು ಬಡವರ ಕುಟುಂಬಗಳು ಹೆಚ್ಚು ತಾಪತ್ರಯಕ್ಕೆ ಸಿಲುಕಬಹುದು. ಮಾರುಕಟ್ಟೆಗೆ ಹೋದರೆ ವ್ಯಾಪಾರಿಗಳು ಬೆಲೆ ಹೆಚ್ಚಾಗಿದೆ, ಇನ್ನೂ ಹೆಚ್ಚಾಗಬಹುದು ಅಂಥೇಳಿ ಹೇಳುವಂಥದ್ದು ಒಂದು ಗ್ರಾಹಕರಿಗೆ ಪೇಟು ಮೊರೆ ಹಾಕುವಂಥದ್ದು ಆಗೈತೆ ಅಂತ ನಮಗಿಲ್ಲಿ ಕಂಡು ಬರ್ತಿದೆ ನೋಡ್ರಿ. ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಕಳೆದ ಸಾಲಿನಲ್ಲಿ ಸುಮಾರು 7.5 ಲಕ್ಷ ಹೆಕ್ಟರ್ನಲ್ಲಿ ಕಬ್ಬು ಬೆಳೆದು ಸುಮಾರು 50 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ತಯಾರಾಗಿತ್ತು. ಅದರ ಪೂರೈಕೆಯಲ್ಲಿ ಕೊರತೆ ಈಗ ಉಂಟಾಗೈತಿ. ಸಕ್ಕರೆ ಬೆಲೆ ಏರಿಕೆ ಕೇವಲ ಅಡುಗೆ ಮನೆ ವೆಚ್ಚ ಮಾತ್ರ ಹೆಚ್ಚಾಗುವುದಿಲ್ಲ. ಲಡ್ಡು, ಜಿಲೇಬಿ, ಮೈಸೂರು ಪಾಕ್, ಪೇಡ, ಬರ್ಫಿ, ರಸಗುಲ್ಲ, ಕುಂದ, ಕರದಂಟು ಮುಂತಾದ ಸಿಹಿ ತಿನಿಸುಗಳು, ಬಿಸ್ಕೆಟ್ಟು, ಕೇಕು, ಪೇಸ್ಟ್ರಿ, ಐಸ್ ಕ್ರೀಮ್, ಜ್ಯೂಸು, ಚಾಕ್ಲೇಟು, ಇನ್ನು ತಂಪು ಪಾನೀಯಗಳೆಲ್ಲ ನಾವು ಕುಡಿತೀವಲ್ಲ ಅದರ ಬೆಲೆಯು ಕೂಡ ಜಿಗಿಯುವ ಸಾಧ್ಯತೆ ಐತಿ ನೋಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಚಹಾ, ಕಾಫಿ ಅಂಗಡಿಗಳ ಬೆಲೆ ಏರಿಕೆಗೂ ಬಿಸಿ ಮುಟ್ಟಬಹುದು ಅಂಥೇಳಿ ಇಲ್ಲಿ ಒಂದು ಸಣ್ಣ ಒಂದು ಗೊಂದಲ ಕೂಡ ಐತಿ. ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನು ಏನಪ್ಪ ಅಂದ್ರೆ ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳುವ ಅನುಮತಿಯನ್ನು ನೀಡೈತಿ. ಇನ್ನು ಸ್ಟಾಕ್ ಮಿತಿಗಳನ್ನು ವಿಧಿಸಿದ್ದಾರೆ. ಅದೇ ಇನ್ನು ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುತ್ತದೆ ಅಥವಾ ಇಲ್ಲ ಅನ್ನೋದು ಸಣ್ಣ ವ್ಯಾಪಾರಿಗಳಿಗೆ ಬೆಲೆ ಬಗ್ಗೆ ಏನಪ್ಪ ಅಂದ್ರೆ ಅಷ್ಟು ತಕ್ಕಂಗೆ ಏನು ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಆದರೆ ಬೆಲೆ ಏರಿಕೆ ಆಗೋದು ಮಾತ್ರ ಇನ್ನೂ ಜಾಸ್ತಿ ಆಗ್ಬೋದು, ಯಾಕಂದರೆ ಇಥನಾಲ್ ಪ್ರೊಡಕ್ಷನಲ್ಲಿ ಕಬ್ಬು ಜಾಸ್ತಿ ಯೂಸ್ ಮಾಡ್ತಿದ್ದೀವಿ. ಅದೇ ರೀತಿ ಈ ವಿಡಿಯೋದಲ್ಲಿ ಹೇಳಿರುವ ಒಂದು ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ಗೆ ಯಾರು ಮೊಟ್ಟ ಮೊದಲು ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರೆಯಬೇಡ್ರಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.